ರಾಜ್ಯದಲ್ಲಿ ಬರಗಾಲ ಇರೋದರಿಂದ, ಸಕಾಲದಲ್ಲಿ ಮಳೆ ಆಗದೇ ಇರೋದರಿಂದ ರಾಜ್ಯದ ಉದ್ದಗಲಕ್ಕೂ ಕುಡಿಯುವ ನೀರಿನ ಸಮಸ್ಯೆ ಆಗಿದೆ. ವಿಧಾನಸೌಧದಲ್ಲಿ ಕೂತು ಆಡಳಿತ ಮಾಡಿ ಯಾವ್ಯಾವ ಜಿಲ್ಲೆಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ಆ ಜಿಲ್ಲೆಗಳಿಗೆ ಕೂಡಲೇ ಕುಡಿಯುವ ನೀರಿಗಾಗಿ ಅನುದಾನವನ್ನು ಬಿಡುಗಡೆ ಮಾಡಬೇಕು ಅಂತ ಒತ್ತಾಯ ಮಾಡ್ತೀನಿ. ಕನಿಷ್ಠ ಒಂದೊಂದು ಜಿಲ್ಲೆಗೆ ಕುಡಿಯುವ ನೀರಿಗೆ ಒಂದು 50 ಕೋಟಿ ಆದರೂ ಸರ್ಕಾರ ಬಿಡುಗಡೆ ಮಾಡಬೇಕು ಅಂತ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೂ ಒತ್ತಾಯ ಮಾಡ್ತೀನಿ. ಎರಡನೇದಾಗಿ ಒಳ ಮೀಸಲಾತಿ ವಿಚಾರದಲ್ಲಿ ಮೊನ್ನೆ ದಿನ ಏನು ವಿಶೇಷ ಸಂಪುಟ ಸಭೆ ಕರೆದು ಸಿದ್ದರಾಮಯ್ಯನವ್ರು ನಿರ್ಣಯ ಮಾಡಿದೆ ಅಂತ ಹೇಳ್ತಾರೆ. ಅದು ಒಳ ಮೀಸಲಾತಿನ ಅಲ್ಲ. ಒಳ ಮೀಸಲಾತಿ ಅಂದರೆ ಎಷ್ಟೇ ಹುದ್ದೆಗಳಿದ್ದರೂ ಆ ಹುದ್ದೆಗಳಿಗೆ ಅನ್ವಯ ಆಗಬೇಕು. ಆದರೆ 15ಕ್ಕಿಂತಲೂ ಕಡಿಮೆ ಹುದ್ದೆ ಇದ್ದರೆ 14 ಇದ್ದರೆ ಒಳ ಮೀಸಲಾತಿ ಜಾರಿ ಇಲ್ಲ ಅಂದರೆ ನಾನು ಸಿದ್ದರಾಮಯ್ಯನವ್ರಿಗೆ ಒಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ. ತಾರತಮ್ಯ ಆದದ್ದು ನಿಮ್ಮೂರಿನಿಂದನೇ ಆಗಿದೆ, ಮೈಸೂರಿನಿಂದನೇ. ಮೈಸೂರಿನಲ್ಲಿ 47 ಜನ SC ಪ್ರೊಫೆಸರ್ಸ್ ಇದ್ದರೆ ಅದರಲ್ಲಿ 43 ಜನ ಒಂದೇ ಜಾತಿಯವರಿದ್ದಾರೆ, 3 ಜನ ಮಾದಿಗರಿದ್ದಾರೆ, 1 ಜನ ಒಡ್ರ ಜನಾಂಗಕ್ಕೆ ಸೇರಿದವರಿದ್ದಾರೆ. ಇದು ಸಾಮಾಜಿಕ ನ್ಯಾಯನ ಸಿದ್ದರಾಮಯ್ಯನವರೇ ಹೇಳಿ. ಅದಕ್ಕಾಗಿ ವೈಜ್ಞಾನಿಕವಾಗಿ ನಾಗಮೋಹನ್ ದಾಸ್ ಅವರು ವರದಿ ಕೊಟ್ಟಿದ್ದರು ಒಳ ಮೀಸಲಾತಿಗೆ. ಅದನ್ನು ನೀವು ಅವೈಜ್ಞಾನಿಕ ಅಂತೇಳಿ ತಿರಸ್ಕಾರ ಮಾಡಿದರೆ ಅನ್ನೋದನ್ನು ಜನರಿಗೆ ಸ್ಪಷ್ಟತೆ ಮಾಡಬೇಕು. ನಾಗಮೋಹನ್ ದಾಸ್ ಅವ್ರ ವರದಿ, ಕಾನೂನು ಇಲಾಖೆಯ ಮಂತ್ರಿ ಮಾಧುಸ್ವಾಮಿಯವರು ವರದಿ, ನ್ಯಾಯಮೂರ್ತಿ ಸದಾಶಿವಯ್ಯನ ವರದಿ, ಇವೆಲ್ಲವೂ ಕೂಡ ಅವೈಜ್ಞಾನಿಕ ಅಂತ ನೀವು ಘೋಷಣೆ ಮಾಡಿದರೆ ಅದನ್ನು ಜನರಿಗೆ ತಿಳಿಸಿ. ಕೇವಲ ಮುಖ್ಯ ಕಾರ್ಯದರ್ಶಿ ಶ್ರೀಮತಿ ಶಾಲಿನಿ ರಜನೀಶ್ ಅವರು ಒಂದು ಕಮಿಟಿ ಮಾಡಿ ಅವ್ರ ಕಡೆಯಿಂದ ವರದಿ ತಗೊಳ್ಳುವಂಥ ಅವಶ್ಯಕತೆ ಏನಿತ್ತು ಇದ್ದರೆ ಈ ನಾಗಮೋಹನ್ ದಾಸ್ ಅವರು ಕಮಿಷನ್ ಯಾಕೆ ನೇಮಿಸಿದ್ರಿ, ಸದಾಶಿವಯ್ಯನವ್ರ ಕಮಿಷನ್ ಯಾಕೆ ನೇಮಿಸಿದ್ರಿ? ಉತ್ತರ ಕೊಡ್ಬೇಕು ನೀವು ಜನಗಳಿಗೆ. ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿರಿ ಒಳ ಮೀಸಲಾತಿ ಹೆಸರಿನಲ್ಲಿ ಸರ್ವೆ ಮಾಡಿರಿ. ದತ್ತಾಂಶ ಸರಿ ಇಲ್ಲ ಅಂತೇಳಿ ನಿಮ್ಮ ಹಿಂಬಾಲಕ ಮಂತ್ರಿಗಳು ಹೇಳ್ತಾ ಇದ್ದಾರೆ. ಅವ್ರಿಗೆ ನನ್ನ ಪ್ರಶ್ನೆ ಇಷ್ಟೇ. ದೇವರಾಜ್ ಅರಸರು ಸಮಾಜದ ನ್ಯಾಯದ ಹರಿಕಾರರು ಅಂತೇಳಿ ಇಡೀ ರಾಜ್ಯದಲ್ಲಿ ಇವತ್ತು ಅವ್ರು ಸತ್ತು 20 ವರ್ಷಗಳ ನಂತರವೂ ಕೂಡ ಹೆಸರು ಉಳಿದಿದ್ದು ಇತಿಹಾಸ ಪುಟದಲ್ಲಿ. LG ಹಾವನೂರು ಅವರು ಕಮಿಷನ್ ನೇಮಿಸಿದರೆ ಹಿಂದುಳಿದ ವರ್ಗದ ಆಯೋಗಕ್ಕಾಗಿ ನೇಮಿಸಿದರೆ ಅವರು ಎಲ್ಲ ವೈಜ್ಞಾನಿಕವಾಗಿ 29,000 ಹಳ್ಳಿಗಳನ್ನು ಗುಡ್ಡಗಾಡುಗಳಲ್ಲಿರ್ತಕ್ಕಂಥವ್ರು ಸುದ್ದ ಸರ್ವೆ ಮಾಡಿ ಒಂದು ನಿಮಗೆ ಬೈಬಲ್ ಥರ ವರದಿಯನ್ನಿಟ್ಟಿದ್ದಾರೆ. ಅದರಲ್ಲಿದೆ ಯಾವ್ಯಾವ ಜಾತಿಯವರು ಎಷ್ಟಿದ್ದಾರೆ ಅಂತೇಳಿ ನೀವು ತೆಗೆದು ನೋಡ್ಬೋದಲ್ಲ. ಅದನ್ನೇ ಅಂಕಿಸಂಖ್ಯೆನೇ ಇವತ್ತಿನ ಇದಕ್ಕೆ ನೀವು ಆಧಾರವಾಗಿ ಇಟ್ಕೊಂಡು, ಮೂಲ ಆಧಾರವಾಗಿ ಇಟ್ಕೊಂಡು ಇವತ್ತಿನ ಜನಸಂಖ್ಯೆಗೆ ಅನುಗುಣವಾಗಿ ಹೊಂದಿಸಿ ನೋಡ್ಬೋದಲ್ಲ. ಯಾಕೆ ನೋಡೋದಿಲ್ಲ? ಸಿದ್ದರಾಮಯ್ಯನವ್ರಿಗೆ ಹಿಂದುಳಿದ ವರ್ಗದಲ್ಲಿ ಒಳ ಮೀಸಲಾತಿ ಬೇಕು, SC ಅಲ್ಲಿ ಬೇಡ. ಇದು ಯಾವ ನೀತಿ? ಇದು ಯಾವ ಸಾಮಾಜಿಕ ನ್ಯಾಯ? ಇವರು ಅಹಿಂದ ನಾಯಕರ? ನಾನು ಕೇಳ್ತೇನೆ ಸಿದ್ದರಾಮಯ್ಯನವ್ರೆ, ಹಿಂದುಳಿದ ವರ್ಗದಲ್ಲಿ ಕ್ಯಾಟಗರಿ 1 ಅಂತ ಮಾಡಿರಿ. ಮೋಸ್ಟ್ ಬ್ಯಾಕ್ವರ್ಡು, ಗೊಲ್ಲರು, ಅಂಬಿಗರು ಇಂಥ ಜಾತಿಗಳನ್ನ ಸೇರಿಸಿ ಅವ್ರಿಗೆ ಒಳ ಮೀಸಲಾತಿ ಇದೆ. ಪ್ರವರ್ಗ 2 ಹೊತ್ತು ಮಾಡಿದರೆ ಕ್ಯಾಟಗರಿ 2 ಅಂತೇಳಿ. ಅದರಲ್ಲಿ ಕುರುಬರು, ಗಾಣಿಗರು, ಉಪ್ಪಾರರು ಇಂಥ ಜಾತಿಗಳಿದ್ದಾವೆ. ಕ್ಯಾಟಗರಿ 3 ಅಂತ ಮಾಡಿದಿರಿ. ಮುಂದುವರೆದ ಜಾತಿಗಳಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಜಾತಿಗಳಿಗೆ ಯಾರಿಗೆ ನ್ಯಾಯ ಸಿಕ್ಕಿಲ್ಲ ಅವ್ರನ್ನ ಪ್ರವರ್ಗದಲ್ಲಿ 3ದಲ್ಲಿ ಸೇರಿಸಿದ್ರಿ. ಅದು ಸಾಮಾಜಿಕ ನ್ಯಾಯ. ಅದು ದೇವರಾಜ್ ಅರಸರ ಕಾಲದಿಂದನೂ ಈ ರಾಜ್ಯದಲ್ಲಿ ಹಿಂದುಳಿದ ವರ್ಗಕ್ಕೆ ನ್ಯಾಯ ಕೊಟ್ಟುಕೊತ ಬಂದಿರ್ತಕ್ಕಂಥ. ನಿಮ್ಮ ಕಾಲದಲ್ಲಿ ಅನ್ಯಾಯ ಮಾಡೋದೇ ಒಂದು ನಿಮ್ಮ ಪ್ರವೃತ್ತಿ ಆಗಿಬಿಟ್ಟ. ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದ್ರೆ, ಒಳ ಮೀಸಲಾತಿಗಾಗಿ 30 ವರ್ಷದಿಂದ ಹೋರಾಟ ಮಾಡ್ತಕ್ಕಂಥ ಜನರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ನಿಮ್ಮಿಂದ ಆಗಿಲ್ಲ ಅಂದ್ರೆ ನೀವು ಯಾವ ಪುರುಷಾರ್ಥಕ್ಕೆ
ಸಾಮಾಜಿಕ ನ್ಯಾಯದ ಹರಿಕಾರರಂತ ಹೇಳ್ಕೊಳ್ತೀರಿ, ಅಹಿಂದ ವರ್ಗದ ನಾಯಕರಂತ ಹೇಳ್ಕೊಳ್ತೀರಿ. ನಿಮಗೆ ನನ್ನ ಪ್ರಶ್ನೆ ಇಷ್ಟೇ, ನೀವು ನಾಗಮೋಹನ್ ದಾಸ್ ವರದಿ ಅವೈಜ್ಞಾನಿಕ ತಿರಸ್ಕಾರ ಮಾಡಿದ್ದೀರಾ, ಸದಾಶಿವಯ್ಯನವ್ರ ವರದಿನ ನೀವು ಒಪ್ಪಲಿಲ್ಲ ಯಾಕೆ? ಮತ್ತು ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಶ್ರೀಮತಿ ಶಾಲಿನಿ ರಜನೀಶ್ ಅವ್ರ ವರದಿ ವೈಜ್ಞಾನಿಕತೆ ಪ್ರಕಟ ಮಾಡಿ, ನ್ಯಾಯಮೂರ್ತಿಗಳದ್ದು ಅವೈಜ್ಞಾನಿಕ, ಮುಖ್ಯ ಕಾರ್ಯದರ್ಶಿಗಳು ಕೊಟ್ಟದ್ದು ನೀವು ಹೇಳ್ದಂಗೆ ಕೊಟ್ಟಂಥ ವರದಿ ವೈಜ್ಞಾನಿಕ ಅಂತೇಳಿ ಪ್ರಕಟ ಮಾಡಿ. ಇರದಿದ್ದರೆ ನೀವು ಕಠಿಣ ಪರಿಸ್ಥಿತಿಯನ್ನು ಎದುರಿಸಬೇಕಾಗ್ತದೆ. ನಿಮ್ಮ ಸರ್ಕಾರದ ವಿರುದ್ಧ ಅಲೆಮಾರಿಗಳು ಬಂಡೆದ್ದಿದ್ದಾರೆ, ಈಗಾಗಲೇ ಮಾದಿಗರು ಬಂಡೆದ್ದಿದ್ದಾರೆ, ವರ್ಮಾ ಕೊರ್ಚ ಬೋವಿ ಲಂಬಾಣಿ ಬಂಡೆದ್ದಿದ್ದಾರೆ. ಯಾವ ಜನಾಂಗಕ್ಕೂ ಕೂಡ ನೀವು ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಿಲ್ಲ. ಮುಂದಿನ ದಿನಮಾನಗಳಲ್ಲಿ ಎಲ್ಲ ವರ್ಗದವರು ಸೇರಿ ಹೋರಾಟವನ್ನು ನಿಮ್ಮ ವಿರುದ್ಧ ಮಾಡಬೇಕಾಗ್ತದೆ ಅನ್ನೋ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೀನಿ. ಸಮಸ್ಯೆಗಳಾದ ಮದುವೆ, ಹಣಕಾಸು, ವ್ಯಾಪಾರ, ಗಂಡ ಹೆಂಡತಿ ಸಮಸ್ಯೆ, ಮಕ್ಕಳು ಪ್ರೀತಿಯಲ್ಲಿ ಬಿದ್ದು ಮಾತು ಕೇಳದಿದ್ದಲ್ಲಿ, ಪ್ರೀತಿಯಲ್ಲಿ ನಂಬಿ ಮೋಸ, ಪ್ರೀತಿಸಿದವರಿಂದ ತೊಂದರೆ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಮಕ್ಕಳಾಗದಿದ್ದಲ್ಲಿ, ಸಾಲದವರಿಂದ ತೊಂದರೆ, ಹಣ ತಿರುಗಿ ಬರಲು, ಗಂಡ ಬೇರೆ ಸ್ತ್ರೀ ವಶದಲ್ಲಿದ್ದರೆ, ನಿಮ್ಮ ಪತ್ನಿ ಪರಪುರುಷರ ಸಹವಾಸದಲ್ಲಿದ್ದರೆ, ಪುರುಷತ್ವ ಸಮಸ್ಯೆ, ಅತ್ತೆ ಕಾಟ ಸಮಸ್ಯೆ, ಯಾವುದೇ ಬಗೆಹರದ ಸಮಸ್ಯೆಗೆ ಕೇವಲ ಒಂದೇ ದಿನದಲ್ಲಿ ಗ್ಯಾರಂಟಿ ಪರಿಹಾರ. ಸ್ತ್ರೀಯರಿಗೆ ವಿಶೇಷ ಪರಿಹಾರ. ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಹಣ ಕಳೆದುಕೊಂಡಲ್ಲಿ ನಮ್ಮಲ್ಲಿ ಗ್ಯಾರಂಟಿ ಪರಿಹಾರ ಸಿಗುತ್ತದೆ. ಯಾವುದೇ ಸಮಸ್ಯೆ ಇದ್ದರೂ, ಎಂತ ಕಠಿಣ ಸಮಸ್ಯೆಗಳಿದ್ದರೂ ನಿಮ್ಮ ಜಾತಕ, ಫೋಟೋ, ಹಸ್ತಮುದ್ರಿಕಾ ನೋಡಿ ಭವಿಷ್ಯ ಹೇಳಲಾಗುತ್ತದೆ. ಇನ್ನು ನಿಮ್ಮ ಜೀವನದ ಎಂತ ಸಮಸ್ಯೆಗಳಿದ್ದರೂ ನಮ್ಮಲ್ಲಿ ಪರಿಹಾರ ಇದೆ. ಕೂಡಲೇ ಕರೆ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ.